ಶಿವಮೊಗ್ಗದಲ್ಲಿ ಚಿನ್ಮಯ ಸತ್ಸಂಗ ಭವನವನ್ನು ಲೋಕಾರ್ಪಣೆ ಮಾಡಲು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಲೋಕಾರ್ಪಣೆ ಕಾರ್ಯಕ್ರಮವು ಜನವರಿ 1ರಂದು ನಡೆಯಲಿದ್ದು, ಸ್ವಾಮಿ ಬ್ರಹ್ಮಾನಂದಜಿ ಅವರ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿನ್ಮಯ ಮಿಷನ್ ಪ್ರಮುಖರು ಮಾಹಿತಿ ನೀಡಿದರು. 1977ರಿಂದ ಚಿನ್ಮಯ ಮಿಷನ್ನ ಕಾರ್ಯಕ್ರಮಗಳು ಶಿವಮೊಗ್ಗದಲ್ಲಿ ನಡೀತಾ ಇದೆ. ಸ್ವಾಮಿ ಚಿನ್ಮಯಾನಂದರೆ 3 ಬಾರಿ ಶಿವಮೊಗ್ಗಕ್ಕೆ ಬಂದು ಹೋಗಿದ್ದಾರೆ. 1990ರಲ್ಲಿ ಆಗಿನ ಓಲ್ಡ್ ಪೋಸ್ಟ್ ಆಫೀಸ್ ರೋಡ್, ಹಳೆಯ ಅಂಚೆ ಕಚೇರಿ ರಸ್ತೆಯಲ್ಲಿ ಒಂದು ಅಡಿಕೆ ಗೋಡನ್ ಇತ್ತು. ಅದನ್ನು ಚಿನ್ಮಯ ಮಿಷನ್ ತೆಗೆದುಕೊಂಡು ಅದನ್ನೇ ಸತ್ಸಂಗ ಭವನ ಅನ್ನುವಂತಹ ರೀತಿಯಲ್ಲಿ ಕಾರ್ಯಕ್ರಮಗಳೆಲ್ಲ ಗೀತಾಜ್ಞಾನ ಯಜ್ಞ, ಬಾಲವಿಹಾರ ಎಲ್ಲ ನಡೀತಾ ಇತ್ತು. ಕೊರೋನಾ ಆದಮೇಲಿಂದ ಸ್ವಲ್ಪ ದುರಸ್ತಿ ಕಾರ್ಯ ಅನ್ನುವಂಥದ್ದು ಶುರುವಾಯಿತು. ಹೆಂಚು ಎಲ್ಲ ಕೆಳಗೆ ಬೀಳೋದು, ಮಳೆ ಎಲ್ಲ ಸೋರೋದಿತ್ತು. ಕಳೆದ ಒಂದು 2-3 ವರ್ಷದಿಂದ ನಾವು ಅದನ್ನು ಪೂರ್ತಿ ದುರಸ್ತಿಯನ್ನು ಮಾಡಿ ಈಗ ಫ್ಲೋರಿಂಗು, ಹೊಸ ಹೆಂಚು ಎಲ್ಲ ಹಾಕಿ ರೆಡಿಯಾಗಿದೆ. ವಿದ್ಯುಕ್ತವಾಗಿ 1ನೇ ತಾರೀಕು ಫೆಬ್ರವರಿ ಅದರ ನವೀಕೃತ ಚಿನ್ಮಯ ಸತ್ಸಂಗ ಭವನ ಉದ್ಘಾಟನೆ ಅನ್ನುವಂಥದ್ದು ಆಗ್ತಾಯಿದೆ. ಆ ಒಂದು ಚಿನ್ಮಯ ಸತ್ಸಂಗ ಭವನ, ಅದರಲ್ಲಿ ಕರ್ನಾಟಕದ ಚಿನ್ಮಯ ಮಿಷನ್ ಪ್ರಮುಖರಾದ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ನಿಮಗೇನೊಂದು ತಿಮ್ಮ ತೀರ್ಥ ಅಂತ ಕೊಟ್ಟಿದ್ದೇವೆ. ಮಂಕುತಿಮ್ಮನ ಕಗ್ಗವನ್ನು ಇಡೀ ರಾಷ್ಟ್ರದಾದ್ಯಂತ ಪ್ರಚಲಿತಕ್ಕೆ ತಂದಂಥವರು ಅವರು ಬರ್ತಾ ಇದ್ದಾರೆ. ಒಂದು ಸತ್ಸಂಗ ಕಾರ್ಯಕ್ರಮ, ಒಂದು ಪಾದುಕಾ ಪೂಜೆ ಮತ್ತು ಈ ನವೀಕರಣಗೊಳ್ಳೋದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದಂತಹ ಕರ್ನಾಟಕ ಚಿನ್ಮಯ ಸೇವಾ ಟ್ರಸ್ಟ್ನ ಟ್ರಸ್ಟಿಯಾದಂತಹ ಕೃಷ್ಣಕುಮಾರ್ ಅವರು ಬರ್ತಾ ಇದ್ದಾರೆ. ಅವರೂ ಇರ್ತಾರೆ. ನಾನು, ಆದಿತ್ಯಾನಂದ ಮತ್ತು ಸ್ವಾಮಿ ಕೃತಾತ್ಮಾನಂದ ಇವರೆಲ್ಲರೂ ಮತ್ತು ಸಮತಾನಂದ ಶಿವಮೊಗ್ಗದವರೇ, ಅವರು ಕೂಡ ಬರ್ತಾ ಇದ್ದಾರೆ. ಜನರಿಗೆ ಹೆಚ್ಚಿಗೆ ತಿಳಿಯಲಿ, ನವೀಕೃತಗೊಂಡಿದೆ, ಸತ್ಸಂಗ ಇದೆ, ಎಲ್ಲರೂ ಬರಬೇಕು. ಇದನ್ನು ಇದು ಮೀಡಿಯಾ ಮುಖಾಂತರ ಎಲ್ರಿಗೂ ತಿಳಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಕಾರ್ಯಕ್ರಮ ಸರಳವಾಗಿರ್ತದೆ. 10ವರೆಯಿಂದ 11 ಭಜನೆ ಇರ್ತದೆ. 11ರಿಂದ 11:30 ಪಾದುಕಾ ಪೂಜೆ, 11:30ಯಿಂದ 12:30 ಸ್ವಾಮೀಜಿಯವರ ಸತ್ಸಂಗ ಇರ್ತದೆ. ನಂತರ ಪ್ರಸಾದ ವಿನಿಯೋಗ ಅನ್ನುವಂಥದ್ದು ಇರ್ತದೆ. ಸೊ ಹೆಚ್ಚಿನ ಜನರಿಗೆ ಈ ಸತ್ಸಂಗದ ಕಾರ್ಯಕ್ರಮ ಮತ್ತು ನವೀಕೃತಗೊಂಡಿರುವಂತಹ ಈ ಸತ್ಸಂಗ ಭವನವನ್ನು ತಿಳಿಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಅನ್ನುವಂಥದ್ದನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಹರಿ ಓಂ. ನಮ್ಮ ಅಧ್ಯಕ್ಷರು ರಮೇಶ್ ಅವಧಾನಿಗಳು ಒಂದೆರಡು ಮಾತು ಹೇಳ್ತಾರೆ. 1977ರಿಂದ ಚಿನ್ಮಯ ಮಿಷನ್ನ ಕಾರ್ಯಕ್ರಮಗಳು ಶಿವಮೊಗ್ಗದಲ್ಲಿ ನಡೀತಾ ಇದೆ. ಸ್ವಾಮಿ ಚಿನ್ಮಯಾನಂದರೆ 3 ಬಾರಿ ಶಿವಮೊಗ್ಗಕ್ಕೆ ಬಂದು ಹೋಗಿದ್ದಾರೆ. 1990ರಲ್ಲಿ ಆಗಿನ ಓಲ್ಡ್ ಪೋಸ್ಟ್ ಆಫೀಸ್ ರೋಡ್, ಹಳೆಯ ಅಂಚೆ ಕಚೇರಿ ರಸ್ತೆಯಲ್ಲಿ ಒಂದು ಅಡಿಕೆ ಗೋಡನ್ ಇತ್ತು. ಅದನ್ನು ಚಿನ್ಮಯ ಮಿಷನ್ ತೆಗೆದುಕೊಂಡು ಅದನ್ನೇ ಸತ್ಸಂಗ ಭವನ ಅನ್ನುವಂತಹ ರೀತಿಯಲ್ಲಿ ಕಾರ್ಯಕ್ರಮಗಳೆಲ್ಲ ಗೀತಾಜ್ಞಾನ ಯಜ್ಞ, ಬಾಲವಿಹಾರ ಎಲ್ಲ ನಡೀತಾ ಇತ್ತು. ಕೊರೋನಾ ಆದಮೇಲಿಂದ ಸ್ವಲ್ಪ ದುರಸ್ತಿ ಕಾರ್ಯ ಅನ್ನುವಂಥದ್ದು ಶುರುವಾಯಿತು. ಹೆಂಚು ಎಲ್ಲ ಕೆಳಗೆ ಬೀಳೋದು, ಮಳೆ ಎಲ್ಲ ಸೋರೋದಿತ್ತು. ಕಳೆದ ಒಂದು 2-3 ವರ್ಷದಿಂದ ನಾವು ಅದನ್ನು ಪೂರ್ತಿ ದುರಸ್ತಿಯನ್ನು ಮಾಡಿ ಈಗ ಫ್ಲೋರಿಂಗು, ಹೊಸ ಹೆಂಚು ಎಲ್ಲ ಹಾಕಿ ರೆಡಿಯಾಗಿದೆ. ವಿದ್ಯುಕ್ತವಾಗಿ 1ನೇ ತಾರೀಕು ಫೆಬ್ರವರಿ ಅದರ ನವೀಕೃತ ಚಿನ್ಮಯ ಸತ್ಸಂಗ ಭವನ ಉದ್ಘಾಟನೆ ಅನ್ನುವಂಥದ್ದು ಆಗ್ತಾಯಿದೆ. ಆ ಒಂದು ಚಿನ್ಮಯ ಸತ್ಸಂಗ ಭವನ, ಅದರಲ್ಲಿ ಕರ್ನಾಟಕದ ಚಿನ್ಮಯ ಮಿಷನ್ ಪ್ರಮುಖರಾದ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ನಿಮಗೇನೊಂದು ತಿಮ್ಮ ತೀರ್ಥ ಅಂತ ಕೊಟ್ಟಿದ್ದೇವೆ. ಮಂಕುತಿಮ್ಮನ ಕಗ್ಗವನ್ನು ಇಡೀ ರಾಷ್ಟ್ರದಾದ್ಯಂತ ಪ್ರಚಲಿತಕ್ಕೆ ತಂದಂಥವರು ಅವರು ಬರ್ತಾ ಇದ್ದಾರೆ. ಒಂದು ಸತ್ಸಂಗ ಕಾರ್ಯಕ್ರಮ, ಒಂದು ಪಾದುಕಾ ಪೂಜೆ ಮತ್ತು ಈ ನವೀಕರಣಗೊಳ್ಳೋದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದಂತಹ ಕರ್ನಾಟಕ ಚಿನ್ಮಯ ಸೇವಾ ಟ್ರಸ್ಟ್ನ ಟ್ರಸ್ಟಿಯಾದಂತಹ ಕೃಷ್ಣಕುಮಾರ್ ಅವರು ಬರ್ತಾ ಇದ್ದಾರೆ. ಅವರೂ ಇರ್ತಾರೆ. ನಾನು, ಆದಿತ್ಯಾನಂದ ಮತ್ತು ಸ್ವಾಮಿ ಕೃತಾತ್ಮಾನಂದ ಇವರೆಲ್ಲರೂ ಮತ್ತು ಸಮತಾನಂದ ಶಿವಮೊಗ್ಗದವರೇ, ಅವರು ಕೂಡ ಬರ್ತಾ ಇದ್ದಾರೆ.
ಜನರಿಗೆ ಹೆಚ್ಚಿಗೆ ತಿಳಿಯಲಿ, ನವೀಕೃತಗೊಂಡಿದೆ, ಸತ್ಸಂಗ ಇದೆ, ಎಲ್ಲರೂ ಬರಬೇಕು. ಇದನ್ನು ಇದು ಮೀಡಿಯಾ ಮುಖಾಂತರ ಎಲ್ರಿಗೂ ತಿಳಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಕಾರ್ಯಕ್ರಮ ಸರಳವಾಗಿರ್ತದೆ. 10:30ಯಿಂದ 11 ಭಜನೆ ಇರ್ತದೆ, 11ರಿಂದ 11:30 ಪಾದುಕಾ ಪೂಜೆ, 11:30ಯಿಂದ 12:30 ಸ್ವಾಮೀಜಿಯವರ ಸತ್ಸಂಗ ಇರ್ತದೆ. ನಂತರ ಪ್ರಸಾದ ವಿನಿಯೋಗ ಅನ್ನುವಂಥದ್ದು ಇರ್ತದೆ. ಸೊ ಹೆಚ್ಚಿನ ಜನರಿಗೆ ಈ ಸತ್ಸಂಗದ ಕಾರ್ಯಕ್ರಮ ಮತ್ತು ನವೀಕೃತಗೊಂಡಿರುವಂತಹ ಈ ಸತ್ಸಂಗ ಭವನವನ್ನು ತಿಳಿಬೇಕು.